ಕೂಡ ಆಗಬೇಕು ಅಂದರೆ ಆ ತಂಡ ಅದು ಮೊದಲು ಸಿಕ್ಕಾಕೊಳ್ಬೇಕು. ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನು ಮಂಜೂರಾಗಿದೆ. ಸದ್ಯ ಸಿಗ್ತಾ ಇರುವಂತಹ ಅಪ್ಡೇಟ್, ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನು ಮಂಜೂರಾಗಿದೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು. ಆದರೆ ಮೊನ್ನೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದಾಗ ಅದು ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಇದೀಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನು ಮಂಜೂರಾಗಿದೆ. ನಿನ್ನೆ ಅವರ ಪರ ವಕೀಲರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಹೌದು ಇದು ನಾನ್ ಬೇಲಬಲ್ ಸೆಕ್ಷನ್ನೇ, ಆದರೆ ಜಾಮೀನು ಸಿಗುವಂತ ವಿಶ್ವಾಸ ನಮಗೆ 100ಕ್ಕೆ 100ರಷ್ಟಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅದೇ ರೀತಿ ಈಗ ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನು ಸಿಕ್ಕಿದೆ ಅನ್ನೋ ಮಾಹಿತಿ ಸದ್ಯ ಗೊತ್ತಾಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮಿರೋಡಿಯನ್ನ ಮಂಗಳೂರಿನ ಉಜಿರೆಯ ಅವರ ನಿವಾಸದಿಂದ ವಶಕ್ಕೆ ಪಡೆದಿದ್ರು. ಬಿಜೆಪಿ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ರನ್ನ ಅವಹೇಳನ ಮಾಡಿದ್ದಂಥದ್ದು, ಫೇಸ್ಬುಕ್ ಪೇಜ್ನಲ್ಲಿ ಲೈವ್ ಬಂದಾಗ ನಿಂದಿಸಿ ಮಾತಾಡಿದ್ದು, ಅವಹೇಳನಕಾರಿಯಾಗಿ ಮಾತಾಡಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುತ್ತೆ. ನೋಟಿಸ್ ಕೊಟ್ಟಿರ್ತಾರೆ, ಆದರೆ ರಿಸೀವ್ ಮಾಡ್ಕೊಂಡಿರೋದಿಲ್ಲ. ಹೀಗಾಗಿ ಸೀದಾ ಪೊಲೀಸರು ಅವರ ನಿವಾಸಕ್ಕೆ ಬಂದು ಅವರನ್ನು ವಶಕ್ಕೆ ಪಡೆದಿರ್ತಾರೆ. ದೊಡ್ಡ ಹೈಡ್ರಾಮಾ ನಡೆದಿತ್ತು ಅವತ್ತು. ಮಹೇಶ್ ಶೆಟ್ಟಿ ತಿಮಿರೋಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ವೇಳೆ ಅವರ ಬೆಂಬಲಿಗರು ಅದಕ್ಕೆ ಅಡ್ಡಿಪಡಿಸಿದ್ರು. ಅಲ್ಲಿ ಸೌಜನ್ಯ ಪರ ಘೋಷಣೆಗಳನ್ನು ಕೂಗಿದ್ರು. ಪೊಲೀಸ್ ಜೀಪಲ್ಲಿ ಬರಲ್ಲ, ಖಾಸಗಿ ಕಾರಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಆ ರೀತಿ ಪೊಲೀಸರು ಅವರನ್ನು ಕರ್ಕೊಂಡು ಬರೋ ಸಂದರ್ಭದಲ್ಲಿ ಹಿಂಬದಿಯಿಂದ ಮತ್ತೊಂದು ಕಾರಲ್ಲಿ ಗುದ್ದಿದ್ರು. ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಆ ಕೆಲ ಬೆಂಬಲಿಗರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ. ಆದರೆ ಈ ಪ್ರಕರಣದಲ್ಲಿ ಸದ್ಯ ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನು ಮಂಜೂರಾಗಿದೆ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಾ ಇರೋದು. ಟೆನ್ಷನ್ ಇದ್ದಿದ್ದು ಹೌದು ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಈ ಪ್ರಕರಣದಲ್ಲಿ ಏನಾಗುತ್ತೋ ಏನೋ ಅಂತ. ಮೊದಲೇ ಬ್ರಹ್ಮಾವರ ಪೊಲೀಸರು ಅವರನ್ನು ವಶಕ್ಕೆ ಪಡಿತಾರೆ, ಅದಾದಮೇಲೆ ಬಂಧಿಸಿದ್ರು. ನ್ಯಾಯಾಂಗ ಬಂಧನದಲ್ಲಿದ್ದ ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಈಗ ಜಾಮೀನು ಮಂಜೂರಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಇದು ನಾನ್ ಬೇಲಬಲ್ ಕೇಸ್ ಆಗಿತ್ತು, ಬಟ್ ವಕೀಲರಿಗೆ ವಿಶ್ವಾಸ ಇತ್ತು, ಹಾಗೇನೇ ಈಗ ಜಾಮೀನು ಸಿಕ್ಕಿದೆ. ಸದ್ಯ ಈ ಬಗ್ಗೆ ಏನು ಮಾಹಿತಿ ಗೊತ್ತಾಗ್ತಾ ಇದೆ? ಪರೀಕ್ಷಿತ್, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನು ಸಿಕ್ಕ ಪ್ರಕರಣದಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಎಸ್ ವಿಜಯ್, ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಜಾಮೀನಿಗೆ ಮಂಜೂರಾಗಿರುವುದು ಬಹುತೇಕ ಬೆಳಿಗ್ಗೆಯಿಂದಲೇ ಬಹುತೇಕ ಇದರ ಬಗ್ಗೆ ವಾದ ಪ್ರತಿವಾದ ನಡೀತಾ ಇತ್ತು. ಒಂದ್ ಕಡೆ ಹೈಕೋರ್ಟ್ನ ಒಂದು ಓರ್ವ ವಕೀಲ ಬಂದು ನನಗೂ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅನ್ನೋ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದು. ಆದ್ರೆ ಕೊನೆಗೂ ಅವರ ಅಪ್ಲಿಕೇಶನ್ ಅನ್ನೇ ತಿರಸ್ಕಾರ ಮಾಡಿ ಈಗ ಇವರಿಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಬಹಳಷ್ಟು ವಾದ ಪ್ರತಿವಾದಗಳು ಬೆಳಿಗ್ಗೆಯಿಂದ ಆರಂಭ ಆಗಿತ್ತು. ಮಧ್ಯಾಹ್ನದ ಬಳಿಕ ಒಂದು ಪೊಲೀಸ್ ಕಸ್ಟಡಿ ಕೂಡ ಸುಮಾರು 3 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿ ಕೂಡ ನೀಡಿದ್ರು. ತನಿಖಾಧಿಕಾರಿಗೆ ತಯಾರಿಗಳು ತೆಗೆದುಕೊಂಡಿದ್ರು. ಆಗ ಕೊನೆಗೆ ಈಗ ಏನು ತಿಮಿರೋಡಿ ಪರ ವಕೀಲರ ಕೆಲವು ವಾದಗಳು, ಮುಖ್ಯವಾಗಿ ಬಂಧನದ ಪ್ರಕ್ರಿಯೆ ಕೂಡ ಕ್ರಮಬದ್ಧವಾಗಿಲ್ಲ, ಜೊತೆಗೆ ಪ್ರಥಮ ನೋಟಿಸ್ ನೀಡಿ ಅವಧಿ ಮುಗಿಯುವ ಮುನ್ನವೇ 2ನೇ ನೋಟಿಸ್ ಕೂಡ ನೀಡಿರುವಂತದ್ದು, ಅದು ಕೂಡ ಅವರ ಪತ್ನಿಗೆ ನೀಡಿರುವಂತದ್ದು. ಜೊತೆಗೆ ತಿಮಿರೋಡಿಯವರ ಹೇಳಿಕೆಯಿಂದ ಯಾವುದೇ ಕೋಮು ಗಲಭೆ ಆಗಿಲ್ಲ. ಮುಖ್ಯವಾಗಿ ಅವರು ಯಾವಾಗ ಹೇಳಿಕೆ ನೀಡಿದ್ರು 14ನೇ ತಾರೀಕು, ಆಮೇಲೆ ಕೋಮು ಗಲಭೆ ಆಗಬೇಕಿತ್ತು ಅಥವಾ ಯಾವುದಾದ್ರು ಗಲಾಟೆಗಳಾಗಬೇಕಿತ್ತು, ಆದ್ರೆ ಯಾವುದು ಆಗಿಲ್ಲ. ಮುಖ್ಯವಾಗಿ ಯಾವುದು ಬೇರೆ ಧರ್ಮದ ಬಗ್ಗೆ ಅವರು ಏನು ಹೇಳಿಕೆ ನೀಡಿಲ್ಲ. ಮುಖ್ಯವಾಗಿ ಹಿಂದೂ ಮುಖಂಡರಾಗಿ ಹೇಳಿಕೆಯನ್ನ ನೀಡಿದರೆ ಬಿಟ್ರೆ ಯಾವುದು ಬೇರೆ ಅನ್ಯ ಧರ್ಮದ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ. ಹೀಗಾಗಿ ಈ ಯಾವುದೇ ಸೆಕ್ಷನ್ಗಳು ಅದು ಏನು ಕ್ರಮಬದ್ಧವಾಗಿಲ್ಲ ಅನ್ನುವಂಥದ್ದು ವಾದವನ್ನ ಮಂಡಿಸಿದ್ರು. ಮತ್ತು ಯಾವುದೇ ಧರ್ಮವನ್ನು ಕೂಡ ದೂಷಿಸ್ತೀರ ಅನ್ನುವಂಥ ಬಹಳಷ್ಟು ವಾದಗಳನ್ನು ಮಂಡಿಸಿದ್ರಾಗಿ ಅವರಿಗೆ ಜಾಮೀನನ್ನ ಕೊನೆಗೂ ಮಂಜೂರಾಗಿದೆ. ಪರೀಕ್ಷಿತ್, ಈಗ ಅದೇ ನೀವು ಹೇಳಿದಾಗೆ ವಕೀಲರ ವಾದ ಆಗಿತ್ತು. ನ್ಯಾಯಾಲಯ ಏನಾದರೂ ಷರತ್ತುಗಳನ್ನು ವಿಧಿಸಿದೆಯಾ ಜಾಮೀನು ನೀಡೋ ವೇಳೆ? ಸದ್ಯ ಯಾವುದೇ ಅಂತ ಷರತ್ತು ನೀಡಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಅವರಿಗೆ ಸದ್ಯಕ್ಕೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಮಾಹಿತಿ ಸಿಗ್ತಾ ಇದೆ. ಬಹಳಷ್ಟು ವಾದ ಸಂಜೆ ಸುಮಾರು 5:15ವರೆಗೂ ಬಹಳಷ್ಟು ವಾದ ಪ್ರತಿವಾದವಿತ್ತು. ಕೊನೆಗೆ ಇದನ್ನ ವಾದ ಪ್ರತಿವಾದವನ್ನ ಮುಖ್ಯವಾಗಿ ವಾದವನ್ನ ನಡೆಸಿದ ಬಳಿಕ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪರೀಕ್ಷಿತ್. ಮಹೇಶ್ ಶೆಟ್ಟಿ ತಿಮಿರೋಡಿಗೆ ಸದ್ಯ ಜಾಮೀನು ಮಂಜೂರಾಗಿದೆ. ಇವತ್ತು ಬೆಳಗ್ಗೆಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮಿರೋಡಿ ಪರವಾಗಿ ವಕೀಲರು ಪ್ರಬಲವಾದ ಮಂಡನೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಜಾಮೀನು ಮಂಜೂರು ಮಾಡಬೇಕು ಅಂತ, ಅವರ ಮೇಲಿದ್ದಂತಹ ಆರೋಪಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಗಳ ನಡುವೆ ವೈಷಮ್ಯ ತರುವಂಥದ್ದು ಯಾವುದೇ ಅಂಶ ಅವರ ಮಾತುಗಳಲ್ಲಿ ಇರಲಿಲ್ಲ. ಒಂದು ಜೊತೆಗೆ
ಪ್ರಚೋದನೆ ಅವರ ಮಾತುಗಳಿಂದ ಅಂತ ಏನು ಆರೋಪಿಸಲಾಗಿದೆ, ಇದುವರೆಗೂ ಕೂಡ ಅಂಥದ್ದು ಎಲ್ಲಿ ಕೂಡ ಯಾವುದೇ ಘಟನೆಗಳು ಸಂಭವಿಸಿಲ್ಲ. ಪ್ರಚೋದನಕಾರಿ ಉದ್ದೇಶದಿಂದಾಗಿ ಅವರು ಏನನ್ನು ಮಾತನಾಡಿಲ್ಲ ಅನ್ನುವಂಥ ಅಂಶಗಳನ್ನು ಕೋರ್ಟ್ಗೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವನ್ನು ಮನಗಂಡಂತಹ ನ್ಯಾಯಾಲಯ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಜಾಮೀನು ಮಂಜೂರು ಮಾಡಿದೆ. ಈ ವೇಳೆ ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಅವರ ಪರ ವಕೀಲರು ನ್ಯಾಯಾಲಯದ ಮುಂದೆ. ಅದು ನೋಟಿಸ್ ನೀಡಿದಂತಹ ರೀತಿ, ಪೊಲೀಸರು ಅವರನ್ನು ಏಕಾಏಕಿ ವಶಕ್ಕೆ ಪಡೆದಂತಹ ರೀತಿ, ಅವರನ್ನು ಬಂಧನ ಮಾಡಿದ್ದು, ಇದೆಲ್ಲವೂ ಕೂಡ ಯಾವುದು ಕಾನೂನುಬದ್ಧವಾಗಿ ಅಂದರೆ ಪ್ರಕ್ರಿಯೆ ಹೇಗೆ ನಡಿಬೇಕೋ ಆ ರೀತಿ ಆಗಿಲ್ಲ, ಅದರಲ್ಲಿ ಲೋಪಗಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಗಮನಕ್ಕೆ ತರೋ ಪ್ರಯತ್ನ ಮಾಡಿದರು. ಅಂತಿಮವಾಗಿ ಇದೆಲ್ಲವನ್ನು ಗಮನಿಸಿದಂಥ ನ್ಯಾಯಾಲಯ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಸದ್ಯ ಈ ಪ್ರಕರಣ BL ಸಂತೋಷನ್ನು ನಿಂದಿಸಿ ಅವಹೇಳನ ಮಾಡಿದ್ದಂತಹ ಪ್ರಕರಣದಲ್ಲಿ ಈಗ ಜಾಮೀನು ಸಿಕ್ಕಿದೆ. ಒಂದು ಬಿಗ್ ರಿಲೀಫ್ ಸದ್ಯಕ್ಕೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಬೇರೆ ಬೇರೆ ಪ್ರಕರಣಗಳ ಕತೆ ಆಮೇಲೆ, ಇನ್ನು ಬೇರೆ ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸಬೇಕಾಗತ್ತೆ, ಮತ್ತೆ ಅವರನ್ನು ವಶಕ್ಕೆ ಪಡೆಯೋದೋ ಬಂಧಿಸೋದೋ ಅದು ಗೊತ್ತಿಲ್ಲ, ನಂತರದ ಪ್ರಕ್ರಿಯೆಗಳು. ಆದರೆ ಈ ಪ್ರಕರಣ ಬೇರೆ. ಇದು BL ಸಂತೋಷನ್ನು ನಿಂದಿಸಿದ್ರು, ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಕುಲಾಲ್ ಅನ್ನುವಂತಹ ಉಡುಪಿಯ BJP ಮಂಡಲಾಧ್ಯಕ್ಷ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರ್ತಾರೆ. ಈ ದೂರಿಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟಿರ್ತಾರೆ, ಕೊಡೋ ಪ್ರಯತ್ನ ಮಾಡಿರ್ತಾರೆ. ಆದರೆ ಆ ಸಂದರ್ಭದಲ್ಲೂ ಸ್ವಲ್ಪ ಹೈಡ್ರಾಮಗಳಾಗಿರುತ್ತೆ. ಹೀಗಾಗಿ ಪೊಲೀಸರು ಏಕಾಏಕಿ ಅವರ ನಿವಾಸಕ್ಕೆ ತೆರಳಿ ಅವರನ್ನು ವಶಕ್ಕೆ ಪಡ್ಕೊಂಡಿರ್ತಾರೆ. ಅದಾದಮೇಲೆ ಅವರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿರುತ್ತೆ. ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಈ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ. ಅಂತಿಮವಾಗಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಜಾಮೀನು ಮಂಜೂರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.